ಇಂಥ ಮುದ್ದಾದ ಮಗು ನಮ್ಮ ಮನೆಗೆ ಬರೋದು ಯಾವಾಗ? ನನ್ನ ಅಮ್ಮ ಅಂತ ಕರೆಯೋದು ಯಾವಾಗ? ಹಲೋ ಡಾಕ್ಟರ್ ನಮಸ್ತೆ, ನಾನು ಪೂರ್ಣಿ, ಅವಿನಾಶ್ ಅವ್ರ ವೈಫ್. ಹಾಂ ಹೇಳಿ ಪೂರ್ಣಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್. ನನ್ನ ಸ್ಕ್ಯಾನ್ ರಿಪೋರ್ಟ್ ಇತ್ತಲ್ಲ, ನಮ್ಮ ಮನೆಯವರು ಹಾಸ್ಪಿಟಲ್ನಲ್ಲೇ ಮರ್ತು ಬಂದಿದ್ದಾರಂತೆ. ನೀವು ಅದನ್ನು ನನಗೆ ಕಳಿಸ್ಕೊಡ್ಬೋದಾ? ಸ್ಕ್ಯಾನಿಂಗ್ ರಿಪೋರ್ಟಾ? ಹೀಗೆ ಪೂರ್ಣಿ ಅವರೇ? ಅದೇ ಡಾಕ್ಟರ್, ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ರಿಪೋರ್ಟ್ ಬಂದಿದೆಯಲ್ಲ, ಅದನ್ನು ಒಂದ್ಸಲ ನಾನು ನೋಡಬೇಕಿತ್ತು. ಸುಮ್ಮನೆ ನನ್ನ ಖುಷಿಗೆ, ನನ್ನ ಸಮಾಧಾನಕ್ಕೆ. ನಾನು ತಾಯಿ ಆಗ್ಬೋದು, ನನ್ನ ಮಡ್ಲಲ್ಲೂ ಒಂದು ಮಗು ಬರುತ್ತೆ ಅನ್ನೋದಕ್ಕೆ ಆ ರಿಪೋರ್ಟ್ಸ್ ಸಾಕ್ಷಿ ಅಲ್ವಾ? ಪ್ಲೀಸ್ ಡಾಕ್ಟರ್, ಅದನ್ನು ನೀವು ನನಗೆ ಕಳಿಸ್ಕೊಡ್ದಿ. ಏನು ಹೇಳ್ತಿದ್ದೀರಾ? ಅವಿನಾಶ್ ಅವರು ರಿಪೋರ್ಟ್ ಬಗ್ಗೆ ನಿಮ್ಗೇನು ಹೇಳಿಲ್ವಾ? ಅವ್ರು ನನಗೆಲ್ಲ ಹೇಳಿದ್ದಾರೆ, ಅದಕ್ಕಂತಾನೆ ರಿಪೋರ್ಟ್ ಕೇಳ್ತಿರೋದು. ಯಾಕೆ ಡಾಕ್ಟರ್? ಅಲ್ಲ, ಅವಿನಾಶ್ ಅವರು ಹೇಳಿದ ಮೇಲೂ ನೀವು ನಾನು ಕೇಳ್ತಿದ್ದೀರಾ ಅಂದರೆ ನನಗೇನು ಅರ್ಥನೇ ಆಗ್ತಿಲ್ಲ. ಡಾಕ್ಟರ್, ನನ್ನ ರಿಪೋರ್ಟ್ಸ್ನ ನಾನು ನೋಡಬಾರ್ದಾ? ಯಾಕೆ ಹೇಳ್ತಿದ್ದೀರಾ? ರಿಪೋರ್ಟ್ಸಲ್ಲಿ ಏನಿದೆಯೋ ಅದನ್ನೇ ತಾನೇ ಅವಿನಾಶ್ ಅವ್ರು ನನಗೆ ಹೇಳಿರೋದು. ನಿಜ ಹೇಳಿ, ಆ ರಿಪೋರ್ಟ್ಸಲ್ಲಿ ಏನಿದೆ? ನನಗೆ ಸತ್ಯ ಗೊತ್ತಾಗಬೇಕು. ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ಪ್ಲೀಸ್ ಡಾಕ್ಟರ್, ಆ ರಿಪೋರ್ಟ್ಸ್ ಕಳಿಸ್ಕೊಡಿ. ಹೇಳಿ ಡಾಕ್ಟರ್, ಆ ರಿಪೋರ್ಟ್ಸಲ್ಲಿ ಏನಿದೆ? ನನಗೇನಾದರೂ ಸಮಸ್ಯೆ ಇದೆಯಾ? ನೀವು ನಿಜ ಹೇಳಿಲ್ಲ ಅಂದರೆ ನಾನು ಅಲ್ಲಿಗೆ ಬರ್ತೀನಿ. ಹಾಗಲ್ಲ ಪೂರ್ಣಿ ಅವರೇ, ಅದು ಎಲ್ಲ ಚೆನ್ನಾಗೇ ಇದೆ. ಆದರೆ ಏನು? ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ, ಅದೇನು ಅಂತ ಹೇಳಿ ಪ್ಲೀಸ್. ಡಾಕ್ಟರ್, ಪೂರ್ಣಿಗೆ ರಿಪೋರ್ಟ್ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ತಾನೇ ಅವರೇ ಫೋನ್ ಮಾಡಿದ್ರು ಅವಿನಾಶ್, ರಿಪೋರ್ಟ್ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಪ್ಲೀಸ್ ಡಾಕ್ಟರ್, ಅವಳಿಗೆ ಈ ರಿಪೋರ್ಟಲ್ಲಿರೋ ವಿಷಯ ಗೊತ್ತಾಗೋದು ಬೇಡ. ಅವಳಿಗೆ ಈ ವಿಷಯ ಹೇಳೋ ಧೈರ್ಯ ನನಗಿಲ್ಲ. ಗೊತ್ತಾದರೆ ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ದಯವಿಟ್ಟು ಅವಳಿಗೆ ಈ ರಿಪೋರ್ಟ್ ಬಗ್ಗೆ ಹೇಳಬೇಡಿ. ಪಾಸಿಟಿವ್ ಆಗಿ ಮಾತಾಡಿ, ಹೇಗಾದರೂ ಹ್ಯಾಂಡಲ್ ಮಾಡಿ. ಸರಿ ಅವಿನಾಶ್, ನಾನು ಹ್ಯಾಂಡಲ್ ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು. ಸಾರಿ ಪೂರ್ಣಿ ಅವರೇ, ಒಬ್ಬ ಪೇಷಂಟು ತುಂಬ ಸೀರಿಯಸ್ ಆಗಿದ್ರು, ಅದಕ್ಕೆ ಅವ್ರು ಕಾಲ್ ಮಾಡಿದ್ರು. ಅಂದ ಹಾಗೆ ನೀವೇನೋ ಹೇಳ್ತಿದ್ರಲ್ಲ? ಅದೇ ಡಾಕ್ಟರ್, ರಿಪೋರ್ಟ್ಸ್ ವಿಷಯ. ಓ, ರಿಪೋರ್ಟ್ಸಾ? ಅದನ್ನೆಲ್ಲ ನಾನೇ ನೋಡಿ ಏನು ತೊಂದರೆ ಇಲ್ಲ ಅಂತಲೂ ಹೇಳಿದ್ದೀನಿ. ಡಾಕ್ಟರ್, ನೀವು ನಿಜ ಹೇಳ್ತಿದ್ದೀರಾ ತಾನೆ? ಯಾಕೆ ಪೂರ್ಣಿ ಅವರೇ ಹಾಗೆ ಕೇಳ್ತಿದ್ರಾ? ನಾನು ರಿಪೋರ್ಟ್ನಲ್ಲಿ ಏನಿದೆ ಅದನ್ನೇ ಹೇಳಿದ್ದೀನಿ. ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಾ? ಇಲ್ಲ ಡಾಕ್ಟರ್, ನೀವಾಗಲೇ ಮಾತಾಡಿದ್ದನ್ನು ಕೇಳಿ ಒಂದು ಕ್ಷಣ ನನ್ನ ಎದೆ ಬಡಿತಾನೆ ನಿಂತೋಗಿತ್ತು. ಛೇ, ಹಾಗೆಲ್ಲ ಏನೂ ಯೋಚನೆ ಮಾಡಬೇಡಿ, ಆರಾಮಾಗಿರಿ. ನೀವು ಒಂದಲ್ಲ 2 ಮಕ್ಕಳು ತಾಯಿ ಆಗ್ಬೋದು. ಅರೆ, ಇದೇನಿದು? ಅವಿನಾಶ್ ಅವರು ಇದೇ ಮಾತು ಹೇಳ್ತಿದ್ರು, ಅವಳಿ ಜೋಳಿ ಮಕ್ಕಳಾಗುತ್ತೆ ಅಂತ. ನೋಡಿದ್ರಾ, ನಾನು ಅವತ್ತು ಹೇಳಿದ್ದು ಅದನ್ನೇ, ಇವತ್ತು ಹೇಳ್ತಿರೋದು ಅದನ್ನೇ. ಮಕ್ಕಳಾಗಬೇಕಾದ್ರೆ ಬರೀ ಆರೋಗ್ಯ ಚೆನ್ನಾಗಿದ್ರೆ ಸಾಲದು, ಮನಸ್ಸು ಖುಷಿಯಾಗಿರ್ಬೇಕು. ನೀವು ಆರಾಮಾಗಿ ನಗ್ನಗ್ತಾ ಇರಿ, ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಏನಿವತ್ತು ನನ್ನ ಹೆಂಡತಿ ಇಷ್ಟೊಂದು ಖುಷಿಯಾಗಿದ್ದಾಳೆ? ಏನಿಲ್ಲಪ್ಪ, ಸುಮ್ಮನೆ. ಸುಮ್ಮನೆ ಖುಷಿಯಾಗಿರೋದು ಹೇಗೆ ಅಂತ ಹೇಳ್ಕೊಡು. ನನಗೂ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಆಸೆ. ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ? ಆದರೆ ನಾನು ಖುಷಿಯಾಗಿರೋಕ್ಕೆ ಆಸೆ ಜೊತೆಗೆ ಕಾರಣನೂ ಇದೆ. ಏನು ಅಂತ ಕಾರಣ? ಈ ಮನೆಗೆ ಆದಷ್ಟು ಬೇಗ ಒಂದು ಸಿಹಿ ಸುದ್ದಿ ಬರುತ್ತೆ. ಆ ಸುದ್ದಿನ ಒಂದು ಪುಟ್ಟ ಕಂದ ಹೊತ್ಕೊಂಡು ಬರುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಖುಷಿಯಿಂದನೇ ಕಾಯ್ತಿರ್ತೀನಿ. ಸರಿ, ನಾನು ನಿನ್ನ ಜೊತೆನಿದ್ದು ಕಾಯ್ತೀನಿ. ನೀವು ನನ್ನ ಜೊತೆ ಇದ್ರೇನೆ ಇದೆಲ್ಲ ಸಾಧ್ಯ. ಹ್ಞೂ. ಬಲೂನ್ ಬಲೂನ್ ಬಲೂನ್, ಬಣ್ಣ ಬಣ್ಣದ ಬಲೂನ್, 5ಕ್ಕೆ 1, 10ಕ್ಕೆ 3 ಬಲೂನ್
ಬೇಡ ಬೇಡಮ್ಮ. ಬಲೂನ್ 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 5 ರೂಪಾಯಿಗೆ ಒಂದು 10 ರೂಪಾಯಿಗೆ 3 10 ರೂಪಾಯಿಗೆ 3 ಬಲೂನ್ ಬಲೂನ್ 10 ರೂಪಾಯಿಗೆ 3 ಅಣ್ಣ 5 ರೂಪಾಯಿಗೆ ಒಂದು ಬಲೂನ್ 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 10 ರೂಪಾಯಿಗೆ 3 ಏನ್ ಬಿಸ್ಲೋ ಏನೋ ಈ ಸೂರ್ಯ ಗೊತ್ತು ಕನಿಕರನೇ ಇಲ್ಲ. ಯಾವಾಗ್ಲೂ ನಮ್ ತಾತನ್ ತರ ಉರಿತಾನೇ ಇರ್ತಾನೆ. ಇನ್ನು ನಮ್ಮ ಮಾವ ನಮ್ಮನೆಗೆ ಬಂದು ಬಿಟ್ಟಿಯಾಗಿ ತಿನ್ಕೊಂಡು ಕೂತಿದ್ದಾನೆ. ನನಗಿಲ್ಲಿ ಈ ಬಲೂನ್ ಕೊಟ್ಟು ನಿಲ್ಸಿದಾನೆ. ಅವನಿಗಂತೂ ಮರ್ಯಾದೆ ಅನ್ನೋದೇ ಇಲ್ಲ. ಇಲ್ಲಿ ಬಲೂನ್ ಕೊಂಡ್ಕೊಳ್ಳೋರೇ ಇಲ್ಲ. ಏನ್ ಕರ್ಮನೋ ಏನೋ ನಂದು. ಬಲೂನ್ 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 ಬಣ್ಣ ಬಣ್ಣದ ಬಲೂನ್ 5 ರೂಪಾಯಿಗೆ ಒಂದು 10 ರೂಪಾಯಿಗೆ 3 ನನಗೊಂದು ಗ್ಲಾಸ್ ಲೈಮ್ ಜ್ಯೂಸ್ ಬೇಕು, ಮಾಡಿಕೊಡ್ತೀರಾ? ಏನಿವತ್ತು ತುಂಬ ಖುಷಿಯಾಗಿದೆಯಾ? ಏನಿಲ್ಲ, ನೀನು ನೋಡ್ತಿದ್ರೆ ಏನೋ ಸ್ಕೆಚ್ ಹಾಕ್ತಿದ್ಯಾ ಅನ್ನಿಸ್ತಿದೆ. ಮನೆ ಹೊಡಿಯೋ ಪ್ಲ್ಯಾನ್ ಏನಾದರೂ ಮಾಡ್ತಿದ್ಯಾ? ದೀಪಿಕಾ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನಾನು ಯಾಕೆ ಮನೆ ಹೊಡೆಯೋ ಯೋಚನೆ ಮಾಡಲಿ? ಮತ್ತು ನಿನ್ನಿಂದ ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ? ನನ್ನ ಗಂಡನ ಬರ್ಡೇ ದಿನ ಅವ್ನು ನನ್ನ ಕೈಗೆ ಸಿಗದೆ ಇರೋ ಹಾಗೆ ಮಾಡಿದೆ. ಅವನ್ನ ಮರಳು ಮಾಡಿ ನಿನಗೋಸ್ಕರ ಆ ಸಂಜೆನ ಸೀಮಂತರ ಮಾಡೋ ಹಾಗೆ ಮಾಡಿದೆ. ಆದರೂ ನಿನ್ನ ಗಂಡ ಇರುವಾಗ ನನ್ನ ಗಂಡನ ಚಿಂತೆ ಯಾಕೆ ನಿನಗೆ? ದೀಪಿಕಾ, ಇಷ್ಟು ಚೀಪಾಗೆಲ್ಲ ಮಾತಾಡಬೇಡ. ಮೈದನ್ನ ಮಗನ ಸಮಾನ. ಓ, ಹೊಟ್ಟೆಲೊಂದು ಹುಳನೂ ಹುಟ್ಟಿಲ್ಲ ಅಂತ ನನ್ನ ಗಂಡನ್ನೇ ಮಗು ಅಂದ್ಕೊಂಡಿದ್ಯಾ? ಯಾಕೆ ಹಾಗೆ ಮಾತಾಡ್ತಿದ್ಯಾ? ನನಗೂ ಮಗು ಆಗತ್ತೆ. ಡಾಕ್ಟ್ರು ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿದ್ದಾರೆ. ನನ್ನ ಕೈಯಲ್ಲೂ ಒಂದು ಪಾಪು ಬರುತ್ತೆ. ನಾನು ಅದನ್ನು ಎತ್ತಾಡಿಸ್ತೀನಿ. ಕನಸು ಕಾಣ್ತಿದ್ಯಾ? ಒಂದು ವಿಷಯ ತಿಳ್ಕೊ, ಯಾವುದೇ ಕಾರಣಕ್ಕೂ ನಿನಗೆ ಮಕ್ಕಳಾಗಲ್ಲ. ಯಾರು ಹೇಳಿದ ಹಾಗಂತ? ಯಾರೋ ಯಾಕೆ, ನಾನೇ ಹೇಳ್ತಿದ್ದೀನಲ್ಲ. ಮಾಡಿರೋ ಕರ್ಮ ಬೆನ್ನಿಗೆ ಬಿದ್ದು ಕಾಡದೆ ಬಿಡಲ್ಲ. ಯಾವ ಜನ್ಮದಲ್ಲಿ ಅದೇನು ಕರ್ಮ ಮಾಡಿದ್ಯೋ ಈ ಜನ್ಮದಲ್ಲಿ ಅನಾಥೆಯಾಗಿ ಹುಟ್ಟಿದ್ಯಾ. ಯಾರು ಹುಡ್ತಾನೆ ಅನಾಥರ ಆಗಲ್ಲ ದೀಪಿಕಾ. ವಿಧಿ ನಮ್ಮನ್ನ ಅನಾಥರನ್ನಾಗಿ ಮಾಡುತ್ತೆ. ಅದನ್ನೇ ನಾನು ಹೇಳ್ತಿರೋದು. ನಿನ್ನಂಥ ಅನಾಥರು ಈ ಮನೆಗೆ ಸೊಸೆಯಾಗಿ ಬಂದಿದ್ದೇ ಹೆಚ್ಚು. ಅದರಲ್ಲೂ ಒಬ್ಳು ಅನಾಥೆಗೆ ಹುಟ್ಟೋ ಮಗು ಈ ಮನೆಗೆ ಯಜಮಾನ ಆಗುತ್ತೆ ಅಂದರೆ ಅದು ದೇವ್ರಿಗೂ ಒಪ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನಿನಗೆ ಮಕ್ಕಳಾಗಲ್ಲ. ಬರೀ ಹೀಗೆ ಕನ್ಸು ಕಾಣ್ತಾ ಕನ್ಸನ್ನೇ ಕೂಸು ಅಂದ್ಕೊಂಡು ಕೊನೆಯವರೆಗೂ ಇದ್ಬಿಡು. ಸಾಕು ಸಾಕು ದೀಪಿಕಾ, ಇನ್ನೇನು ಮಾತಾಡಬೇಡ. ಇಂಥ ಮಾತುಗಳನ್ನ ಕೇಳಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಪ್ಲೀಸ್. ಅದು ನಿಜಾನೇ. ಸತ್ಯನ ಅರ್ಗಿಸ್ಕೊಳ್ಳೋಕ್ಕೂ ಶಕ್ತಿ ಬೇಕು, ಹಾಗೆ ಮಕ್ಕಳನ್ನ ಹಡಿಯೋಕ್ಕೂ ಶಕ್ತಿ ಬೇಕು. ಅವೆರಡೂ ನಿನಗಿಲ್ಲ. ಜ್ಯೂಸು ಸುಮಾರಾಗೆ ಮಾಡಿದ್ಯಾ? ಇದು ನಾನು ಹುಟ್ಟು ಬೆಳೆದಿರೋ ಮನೆ. ನಮ್ಮ ಮನೇಲೆ ನಾನು ಹೊರಗಿನವ್ರ ಹಾಗೆ ದುಡ್ಡು ಕೊಟ್ಟು ತಿನ್ಬೇಕಾ? ಒಳ್ಳೆ ಪಾಯಿಂಟ್. ಈಗ ಬ್ರಿಟಿಷ್ನವರು ನಮ್ಮ ದೇಶನ ಆಳ್ತಿದ್ದಾಗ ಇದೇ ದೇಶದಲ್ಲಿ ಹುಟ್ಟಿ ಬೆಳೆದ ನಾಗರಿಕರು ಅವ್ರಿಗೆ ಟ್ಯಾಕ್ಸ್ ಅಂತ ಕಟ್ತಾ ಇದ್ರಲ್ವಾ? ಇದು ಹಾಗೇನೆ. ಹಾಗಿದ್ರೆ ನೀವು ನಮ್ಮನೆಗೆ ಬ್ರಿಟಿಷ್ನವ್ರೆ. ಹಾಗೆ ಅನ್ಕೋ. ನಿನಗೆ ಈ ಮನೆ ಸ್ವಾತಂತ್ರ್ಯ ಇಲ್ಲ. ಕಪ್ಪ ಕೊಡು, ಊಟ ಮಾಡು. ನಾನೇಕೆ ಕೊಡಬೇಕು ಕಪ್ಪ ಅಂತ ಡೈಲಾಗ್ ಮಾತ್ರ ಹೊಡಿಬೇಡ. ತಗೊಳ್ಳಿ, ನೀವ್ ಹೇಳ್ದಾಗೆ ದುಡ್ಡು ಕೊಟ್ಟು ಊಟ ಮಾಡಕ್ ಬಂದಿದ್ದೀನಿ.
ಒಂದು ನಿಮಿಷ ಇರು, ಏನು ಅರ್ಜೆಂಟ್? ಇದು ಬೆಳಿಗ್ಗೆ ಟೀ ತಿಂಡಿ, ಮಧ್ಯಾಹ್ನ ಊಟಕ್ಕಾಯ್ತು. ಸಾಯಂಕಾಲ ಟೀ ಕಾಫಿ ಮತ್ತೆ ರಾತ್ರಿ ಊಟಕ್ಕೆ ಇನ್ನು 50 ರೂಪಾಯಿ, 150 ರೂಪಾಯಿ. ಮಾವ ಇದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ತಿಲ್ವಾ? ನೋ ವೇ, ಕಮ್ಮಿ ಆಯ್ತು. 50 ರೂಪೀಸ್ ಕಮ್ಮಿ ಆಗೋಗಿದೆ. ಇನ್ನು 50 ರೂಪೀಸ್ ಕೊಡು. ಮಾವ ನಾನು ಹೇಳಿದ್ದು ನೀವು ಕೊಡ್ತಿರೋ ಹಿಂಸೆ ಜಾಸ್ತಿ ಆಯ್ತು ಅಂತ. ಸಂಧ್ಯಾ, ಸ್ವಲ್ಪ ಸುಸ್ತಾಗಿರೋ ಹಾಗಿದ್ಯಾ? ತಗೋ ಸ್ವಲ್ಪ ಜ್ಯೂಸ್ ಕೊಡಿ. ಏನ್ ಕೆಲಸ ಮಾಡ್ತಿದ್ಯಮ್ಮ ನೀನು? ಪಾಪ, ಊಟ ತಿಂಡಿ ಕೊಡಕ್ಕೆ ಅವಳ ಹತ್ರ ಶಾರ್ಟೇಜ್ ದುಡ್ಡು, ಈ ಜ್ಯೂಸ್ ಬೇರೆ ಕೊಡ್ತೀಯಾ? ಸಿರಿ, ಅದ್ ನನಗ್ ತಾನೇ ಕೊಟ್ಟಿರೋ ಜ್ಯೂಸು. ಅಂಕಲ್, ಅದು ಕೂಡ ಅವಳಿಗೆ ಫ್ರೀ ಇಲ್ವಾ? ಈ ಮನೇಲಿ ಇವಳಿಗೆ ಯಾವುದು ಫ್ರೀ ಇಲ್ಲ. ದತ್ತ ಹಾಕಿರೋ ರೂಲ್ಸ್ ಬ್ರೇಕ್ ಮಾಡಕ್ಕಾಗತ್ತೆ ನಾವು? ಇವಳ ಕೆಲಸ ಏನು? ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಆ ಲೆಕ್ಕಕ್ಕೆ ಇದನ್ನ ಚುಕ್ತ ಮಾಡ್ಕೋತೀನಿ. ಅಲ್ಲ, ಈಗ ನಾನು ಏನು ಮಾಡಬಾರ್ದು ತಪ್ಪು ಮಾಡಿದೆ ಅಂತ? ಆಫ್ಟರ್ ಆಲ್ ಒಂದು ಲೋಟ ಜ್ಯೂಸ್ ಕುಡಿದೆ, ಅದಕ್ಕೂ ಸ್ವಾತಂತ್ರ್ಯ ಇಲ್ವಾ ಈ ಮನೇಲಿ? ಒಳ್ಳೆ ನುಂಗು ಹಾಗೆ ನೋಡ್ತಾ ಇದ್ದೀರಲ್ಲ, ಹೊಟ್ಟೆನೋ ಬರುತ್ತಮ್ಮ. ಸಂಧ್ಯಾ, ನೀನು ಕೂತ್ಕೊ, ನಾನು ಊಟ ಬಡಿಸ್ತೀನಿ. ಅಮ್ಮ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಯಾಕೆ ಪೂರ್ಣಿ ಒಂಥರ ಇದೆಯಾ? ಏನು ವಿಷಯ? ಅಮ್ಮ, ನನ್ನ ಮಕ್ಕಳಾಗಲ್ವಾ? ನನ್ನ ಹೊಟ್ಟೆಲಿ ಒಂದು ಜೀವಕ್ಕೆ ಜನ್ಮ ಕೊಡೋಕ್ಕಾಗಲ್ವಾ ಅಮ್ಮ? ಪೂರ್ಣಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಗೊತ್ತಿಲ್ಲ ಅಮ್ಮ. ಇದೆಲ್ಲ ನಾನು ಕೇಳ್ತಿರೋ ಪ್ರಶ್ನೆ ಅಲ್ಲ, ನನ್ನ ಮನಸ್ಸು ನನಗೆ ಕೇಳ್ತಿರೋ ಪ್ರಶ್ನೆಗಳು. ಡಾಕ್ಟ್ರು ನನಗೇನು ಸಮಸ್ಯೆ ಇಲ್ಲ, ಮಕ್ಕಳಾಗ್ಬೋದು ಅಂತ ಹೇಳಿದ್ರು ನನ್ನ ಮನಸ್ಸು ಯಾಕೋ ಒತ್ತಾಡ್ತಾನೆ ಇದೆ. ಏನೋ ಒಂಥರ ಸಂಕಟ. ಹಾಗೆಲ್ಲ ಯೋಚನೆ ಮಾಡಬೇಡ ಪೂರ್ಣಿ. ದೇವರು ನಂಬು, ಅವನ ಮನಸ್ಸು ಮಾಡಿದ್ರೆ ಆಗೋಲ್ಲ ಅನ್ನೋದು ಏನೂ ಇಲ್ಲ. ನಿನ್ನ ಆತಂಕಗಳನ್ನೆಲ್ಲ ದೂರ ಮಾಡೋ ಶಕ್ತಿ ಇರೋದು ಆ ಭಗವಂತನಿಗೆ ಮಾತ್ರ. ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಅರ್ಚಕರು ಮಗು ಆಗಬೇಕು ಅಂದರೆ ದೇವಿಗೆ ವ್ರತ ಮಾಡ್ತೀನಿ ಅಂತ ಹರಕೆ ಕಟ್ಕೊಳಕ್ಕೆ ಹೇಳಿದ್ರು. ವ್ರತನ? ಹೌದಮ್ಮ, ಅವರು ನನಗೊಂದು ವ್ರತ ಹೇಳಿದ್ದಾರೆ. ಅದನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದ್ರೆ ಇಂಥ ಯಾವ ಆತಂಕಗಳು ಬರಲ್ಲ, ಆದಷ್ಟು ಬೇಗ ಈ ಮನೇಲಿ ಮಗು ಅಳೋ ಸತ್ ಕೇಳುತ್ತೆ ಅಂತ ಹೇಳಿದ್ರು. ರಿಪೋರ್ಟ್ ವಿಷಯ ಪೂರ್ಣಿಗೆ ಹೇಳಬೇಡಿ. ಪೂರ್ಣಿಗೆ ಇನ್ಯಾವತ್ತೂ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ನಾನು ವ್ರತ ಮಾಡಿದ್ರೆ ನನಗೆ ಆದಷ್ಟು ಬೇಗ ಮಕ್ಕಳಾಗ್ಬೋದು ಅಲ್ವಾ ಅಮ್ಮ? ನಿನ್ನ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡಲಿ ಪೂರ್ಣಿ? ಹೌದು ಅಂದರೆ ಸತ್ಯ ಗೊತ್ತಿದ್ದು ಸುಳ್ಳು ಹೇಳ್ದಾಗ ಅನಿಸುತ್ತೆ. ಇಲ್ಲ ಅಂದರೆ ನಿನ್ನ ಆಸೆಗಳನ್ನ, ನಿನ್ನ ನಂಬಿಕೆಗಳನ್ನ ನಾನೇ ಕೊಲ್ತಾ ಇದ್ದೀನಿ ಅನಿಸುತ್ತೆ. ನಾನು ನಿನ್ಗೇನು ಹೇಳಲಿ? ಮಾವ, ಎಲ್ಲ ಹೋಗಿದ್ರಿ ನೀವು? ಜ್ಯೋತಿಷ್ರು ಹೇಳಿದ ದಿನ ಇವತ್ತೇ ಮರ್ತ್ಬಿಟ್ರಾ? ನನ್ನ ಎದೆಯಲ್ಲಿ ಯಾವಾಗಲೂ ನಿಧಿ 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 ಅಂತ ಹೊಡ್ಕೋತಾ ಇರುವಾಗ ಮರಿಯಕ್ಕೆ ಹೇಗಮ್ಮ ಸಾಧ್ಯ? ಅಲ್ಲ ಮಾವ, ಮನೆಯವರೆಲ್ಲ ಇಲ್ಲೇ ಇದ್ದಾರೆ. ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ನಿಧಿ ನಾವು ಹೇಗೆ ಹೊರಗೆ ತೆಗೆಯೋದು? ನಿಧಿನ ತೆಗಿಬೇಕು ಅಂದರೆ ಮನೆಯವ್ರನ್ನೆಲ್ಲ ಹೊರಗಡೆ ಕಳಿಸ್ಬೇಕು, ಅಷ್ಟೇ ತಾನೇ? ಅವ್ರನ್ನೆಲ್ಲ ಹೊರಗೆ ಕಳಿಸೋದಕ್ಕೆ ನನ್ನ ಹತ್ರ ಒಂದು ಅದ್ಭುತವಾದ ಐಡಿಯಾ ಇದೆ. ಅದ್ಭುತವಾದ ಐಡಿಯಾನಾ? ಏನು? ಏನು ಪವರ್ ಸ್ಟಾರ್ ಸಿನಿಮಾನ? ಹೌದು ತಾತ, ಪುನೀತ್ ರಾಜ್ಕುಮಾರ್ ಮೂವಿನ ಮತ್ತೆ ರಿಲೀಸ್ ಮಾಡಿದ್ದಾರೆ. ಅವ್ರ ಫೈಟು, ಅವ್ರ ಡ್ಯಾನ್ಸು ನೋಡೋಕೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ? ಅಯ್ಯೋ, ಆ ಹುಡುಗನ ಫೈಟ್ ಅಂತೂ ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಜುಮ್ ಅನ್ಸುತ್ತೆ. ಅನ್ನಬೇಕಾದ್ದೆ ಬಿಡಿ, ಈ ವಯಸ್ಸಲ್ಲೂ ಈ ರೇಂಜ್ ಬಾಡಿ ಮೇಂಟೈನ್ ಮಾಡಿದಿರಲ್ಲ ಅನ್ನಿಸ್ಬೇಕಾದ್ದೆ. ಅದಕ್ಕೆ ನಿಮ್ಮೆಲ್ರಿಗೂ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ.
ಏನು ಎಲ್ರಿಗೂ ಟಿಕೆಟ್ಸ್ ಬುಕ್ ಮಾಡಿದ್ಯಾ? ಅಷ್ಟೊಂದು ದುಡ್ಡು ಎಲ್ಲಿತ್ತು ಸಂಧ್ಯಾ? ಅಷ್ಟೊಂದು ದುಡ್ಡು ಎಲ್ಲಿತ್ತು ಸಂಧ್ಯಾ ಅಂತ ಕೇಳಬೇಡ, ಅಷ್ಟೊಂದು ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಅಂತ ಕೇಳು. ಏನೋ ವಿಷಯ ಇದೆ, ಇಲ್ಲ ಅಂತಂದ್ರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡೋರಲ್ಲ ಇವರು. ವಿಷಯನೂ ಅಲ್ಲ, ಭವಿಷ್ಯನೂ ಅಲ್ಲ. ಅದು ಆನ್ಲೈನಲ್ಲಿ ಒಂದು ಕಾಂಟೆಸ್ಟಲ್ಲಿ ವಿನ್ ಆಗಿದ್ದಕ್ಕೆ 6 ಟಿಕೆಟ್ ಕೊಟ್ಟಿದ್ದಾರೆ. 6 ಟಿಕೆಟ್ ಮತ್ತೆ ಆಯ್ತಲ್ಲ. 1 ರವೀಂದ್ರ, 2 ಸಿರಿ, 3 ದತ್ತ, 4 ಅನ್ಸೂಯ, 5 ಸಮರ್ಥ, 6 ಪ್ರಸಾದಿ. ನೀವೆಲ್ಲ ಹೋಗಿ ಬನ್ನಿ. ಎಲ್ರೂ ಹೋಗಿ ಬನ್ನಿ ಅಂದ್ರೆ ನೀವು ಬರಲ್ವಾ? ಮೊನ್ನೆ ನಾನು ಥಿಯೇಟರ್ ಮುಂದೆ ಬರ್ತಾ ಇದ್ದೆ, ಸಿಕ್ಕಾಪಟ್ಟೆ ಜನ ಇದ್ರು. ಏನ್ ಇಷ್ಟೊಂದು ಜನ ಇದಾರಲ್ಲ ಅಂತ ನಾನು ಈಗ ಬಗ್ಗು ನೋಡಿದೆ. ಪವರ್ ಸ್ಟಾರ್ದು ದೊಡ್ಡದು ಕಟೌಟ್ ಕಟ್ತಾ ಇದ್ರು. ನಾನು ಇರ್ಲಿ ಅಂತ ನಂದು 1 ಗಂಟೆ ಹಾಕಿ ಥಿಯೇಟರ್ ಮ್ಯಾನೇಜರ್ ಹತ್ರ ಹೋಗಿ ಈ ಕಟೌಟ್ ಕಟ್ಟಿದ್ದಾನೆ ಅಂದೆ. ಒಂದು ಫ್ರೀ ಟಿಕೆಟ್ ಕೊಟ್ರು, ಸಿನಿಮಾ ನೋಡ್ಕೊಂಡ್ ಬಂದೆ. ಸಂಧ್ಯಾ, ಹಾಗಾದ್ರೆ ನೀನ್ ಬರಲ್ವಾ? ಅತ್ತೆ, ನನಗೆ ತುಂಬ ತಲೆನೋವ್ತಿದೆ. ನೀವೆಲ್ಲರೂ ಹೋಗಿ ಬನ್ನಿ, ನಂಗೆ ಬರೋಕ್ಕಾಗಲ್ಲ. ಯಾರು ಬರಲಿ ಯಾರು ಬಿಡ್ಲಿ, ನಾನಂತೂ ಹೋಗೋದು ಗ್ಯಾರಂಟಿ. ಯಾಕೆ ತಾತ ಹಾಗೆ ಹೇಳ್ತೀರಾ? ನಾನು ಸಿನಿಮಾ ನೋಡಿ ಎಷ್ಟೊಂದು ದಿನ ಆಗಿದೆ. ನಾನೊಂದು ಕೆಲಸ ಮಾಡ್ತೀನಿ, ಸಮರ್ಥಕ್ಕೆ ಫೋನ್ ಮಾಡಿ ಥಿಯೇಟರ್ ಹತ್ರ ಡೈರೆಕ್ಟಾಗಿ ಬರೋದಕ್ಕೆ ಹೇಳ್ತೀನಿ. ಎಲ್ಲರೂ ಹೋಗಿ ಸಿನಿಮಾ ನೋಡ್ಕೊಂಡು ಬರೋಣ. ಒಳ್ಳೇದಾಯ್ತು. ನಾನು ಇಷ್ಟು ವರ್ಷ ಗಂಡನ ಜೊತೆ ಜೀವನ ಮಾಡಿದ್ದೀನಿ. ಥಿಯೇಟರ್ ಇರಲಿ, ಟಿವಿಯಲ್ಲಿ ಸಹ ಸಿನಿಮಾ ನೋಡಲಿಲ್ಲ. ಅದ್ಯಾಕೆ ಟಿವಿನಲ್ಲಿ ನೋಡೋ ಸಿನಿಮಾಗೆ ಕಾಸು ಏನು ಕೊಡಬೇಕಾಗಿಲ್ವಲ್ಲ? ದತ್ತಣ್ಣವ್ರೆ, ಕೇಬಲ್ನವ್ರಿಗೆ ದುಡ್ಡು ಕೊಡ್ಬೇಕಲ್ಲ, ಅದಕ್ಕೆ ಕೇಬಲು ಹಾಕಿಸ್ಲಿಲ್ಲ. ಓಹೋ, ಆದರೂ ಇವರು ಇಷ್ಟೆಲ್ಲ ಧಾರಾಳ್ತನ ತೋರಿಸ್ತಿದ್ದಾರೆ ಅಂತಂದ್ರೆ ನನಗೆ ಏನೋ ಅನುಮಾನ. ಬರ್ಬೇಕಾದ್ದೆ ಬಿಡಿ, 60ಕ್ಕೆ ಅರಳೋ ಮರಳೋ ಅಂತಾರೆ. ನಿಮ್ಗೆ 80 ಆಯ್ತು. ಈ ಅನುಮಾನ ಗಿನುಮಾನ ಎಲ್ಲ ಕಾಮನ್ನೇ. ಮೇಘದ ಬಿತ್ತು. ಏನೇ ಆದರೂ ಸೊಗಲಾಡಿ ಮನೆ ಎಲ್ಲ ಕಡೆನೂ ಬೀಗ ಹಾಕಿ ಬೀಗದ್ಗೆ ತಂದು ನಾನು ಕೇಳ್ಕೊಡು. ಕೀ ನಿನ್ನ ಕೈನಲ್ಲಿ ಕೊಡೋದಾದ್ರೆ ಮನೆ ಯಾಕೆ ಬೀಗ ಹಾಕಬೇಕು? ನೋಡೋ, ಕೀ ತಗೊಂಡು ಬಂದು ನನ್ನ ಕೈಲಿ ಕೊಡು, ಸರಿನಾ? ಆಯ್ತಾಯ್ತು, ಎಲ್ಲ ಲಾಕ್ ಮಾಡ್ಕೊಂಡೇ ಹೋಗಿ, ಆರಾಮಾಗಿ ಹೋಗಿ, ನಿಧಾನಕ್ಕೆ ಬನ್ನಿ. ಸರಿ, ನಾನು ಈಗಲೇ ಹೋಗಿ ಸಮರ್ಥಂಗೆ ಫೋನ್ ಮಾಡ್ತೀನಿ. ಹೇಳಿ ಅಮ್ಮ, ಈ ಮನೆಗೆ, ನನ್ನ ಮಡ್ಲಿಗೆ ಮಗು ಬರುತ್ತೆ ಅನ್ನೋದಾದ್ರೆ ಈ ವ್ರತ ಮಾಡೋದು ಸರಿ ಅಲ್ವಾ ಅಮ್ಮ? ಈ ಭೂಮಿ ಮೇಲೆ ನಂಬಿಕೆಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಪೂರ್ಣಿ. ನಿನ್ನ ನಂಬಿಕೆ ನಿನಗೆ ಒಳ್ಳೆಯದನ್ನೇ ಮಾಡುತ್ತೆ. ನಿನ್ನ ಮನಸ್ಸಿಗೆ ಏನು ಅನ್ಸುತ್ತೋ ಹಾಗೆ ಮಾಡು. ನನಗೆ ನಿನ್ನ ಸಂತೋಷನೇ ಮುಖ್ಯ. ಇಷ್ಟು ಹೇಳಿದ್ರಲ್ಲ ಸಾಕು, ಸಾಕ್ಷಾತ್ ಆ ದೇವಿನೇ ವರ ಕೊಟ್ಟಾಗಾಯ್ತು. ಹಾಗೆಲ್ಲ ಹೇಳಬೇಡ ಪೂರ್ಣಿ. ಅಂಥ ಶಕ್ತಿ ನನಗಿದ್ದಿದ್ರೆ ನಾನೇ ನಿನಗೆ ಮಗುವಾಗಿ ಹುಟ್ಟು ಬರ್ತಾ ಇದ್ದೆ. ಆಯ್ತಮ್ಮ, ಹಾಗಿದ್ರೆ ನಾನು ಇವತ್ತಿಂದಾನೇ ವ್ರತ ಶುರು ಮಾಡ್ತೀನಿ. ದಿನ ತಣ್ಣೀರು ಸ್ನಾನ, ದಿನಕ್ಕೆ 1 ಹೊತ್ತು ಊಟ, ಅದು ನೆಲದ ಮೇಲೆ ನಿದ್ದೆ, ಜೊತೆಗೆ 1008 ಸರಿ ತಾಯಿ ಜಪ. ಇದೆಲ್ಲ ಆಗುತ್ತಾ ಪೂರ್ಣಿ? ಮಾಡ್ತೀನಮ್ಮ, ಎಷ್ಟೇ ಕಷ್ಟ ಆದರೂ ಸರಿ. ನಾನೊಂದು ಜೀವಕ್ಕೆ ಜನ್ಮ ಕೊಡಬೇಕಲ್ಲ, ನಾನು ಈ ವ್ರತ ಮಾಡೇ ಮಾಡ್ತೀನಿ. ಅವಳಿಗೆ ಯಾವ ತೊಂದರೆನೂ ಆಗದೆ ಈ ವ್ರತ ಮಾಡೋ ಶಕ್ತಿ ಕೊಡು ದೇವ್ರೆ. ಇದರಿಂದ ಅವಳಿಗೆ ನೆಮ್ಮದಿ ಸಿಗಲಿ.